ಎಲ್ರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವು ಸರ್ವ ಕಾರ್ಯೇಷು ಸರ್ವದ. ಗಣೇಶ ನೆನೆಸ್ಕೊಂಡು ನಾನು ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಅಂದ್ಕೊಂಡೇ ಇರ್ತೀರ. ಹೌದು, ಅದುವೇ ವಿಲಾಗ್. ಸೊ ಇದು ನನ್ನ ಮೊದಲನೇ ವಿಡಿಯೋ. ಇದು ನನ್ನ ಮೊದಲನೇ ವಿಡಿಯೋ ಆದ ಕಾರಣ ಇದರಲ್ಲಿ ನಾನು ಫಸ್ಟಿಗೆ ನಾನು ಯಾರು, ನನ್ನ ಇಂಟ್ರಡಕ್ಷನ್ ಏನು, ಆಮೇಲೆ ನನ್ನೊಂದು ಚಿಕ್ಕ ಕತೆ, ಅದ್ರ ಜೊತೆಗೆ ವಿಲಾಗ್ ಅಂದರೆ ಏನು, ವಿಲಾಗ್ ಎಲ್ಲಿಂದ ಬಂತು, ವಿಲಾಗ್ನ ಯಾರು ಸ್ಟಾರ್ಟ್ ಮಾಡಿದ್ರು, ಹಾಗೂ ವಿಲಾಗ್ಗಳಲ್ಲಿ ಯಾವ್ಯಾವ ಟೈಪ್ಗಳಿದ್ದಾವೆ, ಆಮೇಲೆ ನನ್ನ ಈ ವಿಲಾಗ್ನ ಮಾಡೋಕ್ಕೆ ಒಂದು ಉದ್ದೇಶ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಇದ್ದೀನಿ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ತಪ್ಪುಗಳು ಸಹಜ. ಸೊ ಏನೇ ತಪ್ಪುಗಳಾದಲ್ಲಿ, ಯಾವುದೇ ತೊಂದರೆಗಳಾದಲ್ಲಿ ತಪ್ಪುಗಳನ್ನ ತಿಳಿಸಿ ತಿದ್ದುಕೊಳ್ಳಿಕ್ಕೆ ನಾನು ಯಾವತ್ತೂ ಸಹ ರೆಡಿ. ಸೊ ನನ್ನ ಇಂಟ್ರಡಕ್ಷನಿಗೆ ಬರೋದಾದರೆ, ನಾನೊಬ್ಬ ಭಾರತೀಯ, ಅದರಲ್ಲಿ ನಾನೊಬ್ಬ ಕನ್ನಡಿಗ. ಸೊ ಕರ್ನಾಟಕ ರಾಜ್ಯದಲ್ಲಿ ಕುಂದಾನಗರಿ ಅಂತಾನೆ ಫೇಮಸ್ ಆಗಿರೋ ಒಂದು ಜಿಲ್ಲೆ, ಅದರ ಹೆಸರು ಬೆಳಗಾವಿ. ಬೆಳಗಾವಿಯಲ್ಲಿರೋ ಚಿಕ್ಕೋಡಿ ತಾಲೂಕಿನ ಒಂದು ಚಿಕ್ಕ ಗ್ರಾಮ ಕೋಥಳಿ ಅಂತ. ಆ ಕೋಥಳಿ ಒಂದು ಸಾಧಾರಣ ಕುಟುಂಬದಿಂದ ಬಂದಿರೋ ಒಬ್ಬ ಹುಡುಗ. ಸೊ ನನ್ನ ಹೆಸರು ಸಮ್ಮೇದ್ ಸುನೀಲ್ ಪಾಟೀಲ್ ಅಂತ. ನಾನು ನನ್ನ ಪ್ರೈಮರಿ ಅಂದರೆ ಪ್ರಾಥಮಿಕ ಶಿಕ್ಷಣನ ಅದೇ ಊರಲ್ಲೇ ಮುಗಿಸ್ಕೋತೀನಿ. ಆಮೇಲೆ ಪ್ರೌಢ ಶಿಕ್ಷಣಕ್ಕೆ ಅಂತ ಮಂಗಳೂರಲ್ಲಿರೋ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಳ್ವಾಸಿಗೆ ಸೆಲೆಕ್ಟ್ ಆಗ್ತೀನಿ. ಅಲ್ಲೇ ನನ್ನ ಪ್ರೌಢ ಶಿಕ್ಷಣನೂ 4 ವರ್ಷ ಮುಗಿಸ್ಕೋತೀನಿ. ಅದಾದಮೇಲೆ 2 ವರ್ಷ 11th 12th ಪಿ ಯು ಸಿನೂ ಕೂಡ ಆಳ್ವಾಸಲ್ಲೇ ಮುಗಿಸ್ಕೊಂಡು ಅಲ್ಲಿಂದ ಚೆನ್ನೈಗೆ ಹೋಗ್ತೀನಿ. ಚೆನ್ನೈಯಲ್ಲಿ 4 ವರ್ಷ ನನ್ನ ಇಂಜಿನಿಯರಿಂಗ್ ಮುಗಿಸ್ಕೋತೀನಿ. 4 ವರ್ಷ ಇಂಜಿನಿಯರಿಂಗ್ ಆದಮೇಲೆ ಅಲ್ಲೇ ಒಂದು ಖಾಸಗಿ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡ್ತೀನಿ. ಆ 2 ವರ್ಷ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾನು ಉನ್ನತ ಶಿಕ್ಷಣ ಮಾಡೋಣ ಅಂತ, ಪೋಸ್ಟ್ ಗ್ರ್ಯಾಜುಯೇಷನ್, ನಾವೇನು ಮಾಸ್ಟರ್ಸ್ ಅಂತೀವಲ್ಲ, ಅದನ್ನು ಮಾಡಿಸ್ಕೊಳ್ಳೋಣ ಅಂತ ಅಲ್ಲಿಂದ ಯುರೋಪ್ ಖಂಡದಲ್ಲಿರೋ ಒಂದು ದೇಶ ಜರ್ಮನಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಂದು ಮಾಸ್ಟರ್ಸ್ ನಡೀತಾ ಇದೆ ಇವಾಗ. ಇದಾಗಿತ್ತು ನನ್ನ ಇಂಟ್ರಡಕ್ಷನ್. ಇನ್ನು ವಿಲಾಗಿಗೆ ಬರೋದಾದ್ರೆ, ವಾಟ್ ಈಸ್ ವಿಲಾಗ್, ಏನು ವಿಲಾಗ್ ಅಂದರೆ ಏನು? ವಿಲಾಗಲ್ಲಿ ತುಂಬಾನೇ ವಿಧಗಳಿದ್ದಾವೆ. ಮೊದಲಿಗೆ ನಾವು ಫಸ್ಟ್ ವಿಲಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ನೋಡ್ತೀವಿ, ವಿಡಿಯೋ ಮಾಡ್ತಾರೆ ಹಾಕ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡ್ತಾರೆ ಹಾಕ್ತಾರೆ, ವಿಲಾಗ್ ಮಾಡ್ತಾರೆ ಹಾಕ್ತಾರೆ. ಬಟ್ ನಮಗೆ ವಿಲಾಗ್ ಅಂದರೆ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ವಿಲಾಗದ ಫಸ್ಟ್ ಫುಲ್ ಫಾರ್ಮ್ ಏನಂತಂದರೆ ವಿಡಿಯೋ ಬ್ಲಾಗ್ ಅಥವಾ ವಿಡಿಯೋ ಲಾಗಿಂಗ್. ಸೊ ನಮಗೆಲ್ಲ ವಿಡಿಯೋ ಅಂತ ಗೊತ್ತು, ಬಟ್ ಈ ಲಾಗ್ ಅಂದರೆ ಏನು? ನಾವೆಲ್ಲ ಚಿಕ್ಕವರಿರುವಾಗಲಿ, ನಮ್ಮ ಸ್ಕೂಲ್ಗಳಲ್ಲಾಗಲಿ, ನಮ್ಮ ಹೈಸ್ಕೂಲ್ಗಳಲ್ಲಾಗಲಿ, ನಾವೆಲ್ಲ ಚಿಕ್ಕವರಿರುವಾಗ ಒಂದು ಲೆಕ್ಚರ್ಸ್ ಎಲ್ಲ ಬರೋವಾಗ ಒಂದು ಚಿಕ್ಕ ಬುಕ್ ಹಿಡ್ಕೊಂಡು ಬರೋರು. ಆ ಬುಕ್ಕಲ್ಲಿ ಅವ್ರು ಏನೇ ಒಂದು ಮಾಡಿದ್ರು, ಏನೇ ಒಂದು ಕೆಲಸ ಮಾಡಿದ್ರು, ಅದನ್ನು ಚಿಕ್ಕದಾಗಿ ಬರ್ಕೊಂಡು ಹೋಗಿ ಆಮೇಲೆ ಅದನ್ನು ಅವ್ರ ಹತ್ರ ಇಟ್ಕೋತಾ ಇದ್ರು. ಒಂದಿನ ಯಾವತ್ತೋ HM ಅಥವಾ ಯಾರಾದರೂ ಮೀಟಿಂಗ್ನಲ್ಲಿ ಕೇಳಿದಾಗ ಅದನ್ನು ಸಬ್ಮಿಟ್ ಮಾಡ್ತಿದ್ರು. ಲೈಕ್, ನಾ ಇವತ್ತು ಇದನ್ನು ಮಾಡಿದೆ, ನಾ ಈ ದಿನ ಇದನ್ನು ಮಾಡಿದೆ ಅಂತ ಅದನ್ನು ಬರಿದಾ ಇಡ್ತಿದ್ರು. ಆ ಬರೆದಿಡೋ ಬುಕ್ಕಿಗೆ ಲಾಗ್ ಬುಕ್ ಅಂತ ಕರಿತಾ ಇದ್ರು. ಸೊ ಲಾಗ್ ಬುಕ್ಕಲ್ಲಿ ಲಾಗ್ ಮಾಡೋದನ್ನು, ಆ ದಿನನ ಲಾಗ್ ಮಾಡೋದನ್ನು ಲಾಗಿಂಗ್ ಬುಕ್ ಅಥವಾ ಲಾಗ್ ಬುಕ್ ಅಂತ ಕರಿತಾ ಇದ್ರು. ಅದು ಆ ದಿನದ ಚಟುವಟಿಕೆಗಳನ್ನು ಲಾಗ್ ಮಾಡೋದು. ಸೊ ಅದೇ ರೀತಿ ಹುಟ್ಕೊಂಡಿದ್ದು ವಿಡಿಯೋ ಲಾಗಲ್ಲಿ ನೀವು ಅವತ್ತು ಮಾಡೋ ಚಟುವಟಿಕೆಗಳಾಗಲಿ, ನೀವು ಅವತ್ತು ಮಾಡೋ ಆಕ್ಟಿವಿಟೀಸ್, ಅಲ್ಲಿ ಇಲ್ಲಿ ಹೋದಾಗ ನೀವು ಏನೇ ಮಾಡಿದ್ರು ಅದನ್ನು ವಿಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡೋದಕ್ಕೆ ವಿಡಿಯೋ ಲಾಗಿಂಗ್ ಅಂತ ಕರೀತಾರೆ. ಸೊ ಈ ವಿಡಿಯೋ ಲಾಗಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯಿತು? ಇದನ್ನು ಅಪ್ಲೋಡ್ ಮಾಡೋಕ್ಕೆ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದ್ದಾವೆ? ಪ್ಲಾಟ್ಫಾರ್ಮ್ಗಳು ನೋಡೋಕೆ ಹೋದರೆ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಇದು ಮೇಯ್ನ್ ಆಗಿ ವಿಡಿಯೋ ಲಾಗಿಂಗ್ ಮಾಡೋದು, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಅಂತ ಇರೋದು ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡಿರ್ಬೋದು, ತುಂಬಾನೇ ಪ್ಲಾಟ್ಫಾರ್ಮ್ಗಳಿದ್ದಾವೆ.
ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು. ಅದರಿಂದ ಮೇಲೆ ಒಂದು ಬರೋದು ಯೂಟ್ಯೂಬ್ ಅಂತ. ಎಲ್ಲ ಒಂದು ವಿಲಾಗರ್ಗಳಿಗೆ ಒಂದು ಬುನಾದಿ ಅಂತ ಹೇಳ್ಬೋದು ಯೂಟ್ಯೂಬ್. ಸೊ ಈ ವಿಲಾಗ್ ಎಲ್ಲಿಂದ ಬಂತು ಅಂತ ನೋಡಕ್ ಹೋಗೋದಾದ್ರೆ, ಮೊದಲಿಗೆ 2000ದಿಂದ 2005ನೇ ಇಸ್ವಿಯಲ್ಲಿ ಈ ವಿಲಾಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ಏನಾಗುತ್ತೆ, 2000 ಇಸ್ವಿಯಲ್ಲಿ ಆಡಮ್ ಕಾಂಟ್ರಾಸ್ ಅವರು ಜಾನ್ವರಿಯಲ್ಲಿ ಒಂದು ವಿಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಆನ್ಲೈನ್ಗೆ ವಿಲಾಗ್ ಅನ್ನೋ ಹೆಸರಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದ್ಮೇಲೆ ಹಾಗೆ ಒಂದು ಕ್ವೈಟ್ ಟೈಮ್ ಇರುತ್ತೆ. ಅದಾದ್ಮೇಲೆ 2004ರಲ್ಲಿ ತುಂಬಾ ಜನ ಈ ತರ ಒಂದು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡೋದು, ಆನ್ಲೈನ್ಗೆ ಹಾಕೋದು, ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡೋದು, ಆನ್ಲೈನ್ಗೆ ಹಾಕೋದು ಮಾಡ್ತಾರೆ. ಅದರಿಂದ ಸ್ಟೀವ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾರೆ, 2004ನ್ನ ವಿಲಾಗ್ ಇಯರ್ ಆಫ್ ದಿ ವಿಲಾಗ್ ಅಂತಾನೆ ಕರೀತಾರೆ, 2004ರನ್ನ. ಸೊ ಹಂಗಾಗಿ ನಾವು ಹೇಳ್ಬೋದು 2000ದಿಂದ 2004ವರೆಗೂ ವಿಲಾಗ್ಗಳ ಒಂದು ಕಾನ್ಸೆಪ್ಟೇ ಸ್ಟಾರ್ಟ್ ಆಯ್ತು ಅಂತ. ಅದಾದ್ಮೇಲೆ ಏನಾಗುತ್ತೆ, 2005ರಲ್ಲಿ ಒಂದು ದೊಡ್ಡ ಡಿಫ್ರೆನ್ಸೇ ಸ್ಟಾರ್ಟ್ ಆಗುತ್ತೆ. ಅದುವೇ ನಮ್ಮ ಸೋಷಿಯಲ್ ಮೀಡಿಯಾದ ಒಂದು ದೊಡ್ಡ ಅನ್ನ ಹುಟ್ಕೋತಾನೆ, ಯೂಟ್ಯೂಬ್. ಸೊ ಫೆಬ್ರವರಿ 14, 2005ರಲ್ಲಿ ಯೂಟ್ಯೂಬ್ ಲಾಂಚ್ ಆಗುತ್ತೆ. ಯೂಟ್ಯೂಬ್ ಲಾಂಚ್ ಆದ ನಂತರ ಪ್ರತಿಯೊಬ್ರು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟೋ ಜನ ಒಂದು ವ್ಲಾಗರ್ಸ್ಗೆ ಒಂದು ಯೂಟ್ಯೂಬು ಬುನಾದಿ ಅಂತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ನೋಡಿದ್ರೆ, ನೀವು ಯಾರೇ ಒಂದು ವಿಲಾಗ್ ತೆಗೆದು ನೋಡೋದಾದ್ರೂ ಫಸ್ಟ್ ನಾವು ಚೆಕ್ ಮಾಡೋದು ಯೂಟ್ಯೂಬಲ್ಲೇ. ಸೊ ಬೇರೆ ಪ್ಲಾಟ್ಫಾರ್ಮ್ಗಳಿಗಿಂತ ಯೂಟ್ಯೂಬು ಒಂದು ಸ್ವಲ್ಪ ಮುಂದೆನೇ ಇದೆ ಅಂತಾನು ಹೇಳ್ಬೋದು. ಇನ್ನು ಬೇರೆ ಬೇರೆ ವಿಧದ ವಿಲಾಗ್ಗಳನ್ನ ನೋಡಕ್ ಹೋಗೋದಾದ್ರೆ ತುಂಬಾನೇ ವಿಧಗಳಿದಾವೆ ವಿಲಾಗ್ಗಳಲ್ಲಿ. ಅದರಲ್ಲಿ ಕೆಲವೊಂದು ವಿಲಾಗ್ಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಬರೋದು ಪರ್ಸನಲ್ ಲಾಗ್. ಪರ್ಸನಲ್ ವಿಲಾಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರವರ ಡೈಲಿ ಆಕ್ಟಿವಿಟೀಸ್, ಅಲ್ಲಿ ಇಲ್ಲಿ ಹೋದ್ರೆ ಟ್ರಾವೆಲಿಂಗು ಅದು ಇದು ಅನ್ನ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಪರ್ಸನಲ್ ಲಾಗ್ ಅಂತ ಹೇಳ್ತೀವಿ. ಎರಡನೇದಾಗಿ ಬರೋದು ಟ್ರಾವೆಲ್ ಲಾಗ್. ಟ್ರಾವೆಲ್ ಲಾಗ್ ಅಲ್ಲಿ ಎಷ್ಟೋ ಜನ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಊರುಗಳು, ಅಲ್ಲಿ ಇಲ್ಲಿ ಹೋದಾಗ ಅಲ್ಲಿ ಆಗೋ ಚಟುವಟಿಕೆಗಳು, ಅಲ್ಲಿ ಯಾವ ತರ ಆಚಾರ ವಿಚಾರಗಳಿದಾವೆ, ಅಲ್ಲಿ ಯಾವ ತರ ರೂಲ್ಸ್ ಇದಾವೆ, ಅಲ್ಲಿ ಯಾವ ತರ ಜನರು ಇರ್ತಾರೆ, ಅವರ ಪದ್ಧತಿಗಳೇನು, ಇವುಗಳನ್ನೆಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರಾವೆಲ್ ಲಾಗ್ ಅಂತ ಹೇಳ್ತೀವಿ. ಮೂರನೇದಾಗಿ ಲೈಫ್ ಸ್ಟೈಲ್ ಲಾಗ್. ಲೈಫ್ ಸ್ಟೈಲ್ ಲಾಗ್ ಅಲ್ಲಿ ಫ್ಯಾಷನು, ಅದು ಇದು ಡ್ರೆಸ್ಗಳು, ಇವುಗಳನ್ನೆಲ್ಲ ಪ್ರಮೋಟ್ ಮಾಡೋದಕ್ಕೆ ಲೈಫ್ ಸ್ಟೈಲ್ ಲಾಗ್ ಅಂತ ಹೇಳ್ತಾರೆ. ನಾಲ್ಕನೇದು ನಮ್ಮ ಟೆಕ್ ಲಾಗ್. ಟೆಕ್ ಲಾಗ್ ಅಲ್ಲಿ ಏನಾಗುತ್ತೆ, ಹೊಸ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗ್ಲು, ಹೊಸ ಹೊಸ ಒಂದು ಪ್ರಾಡಕ್ಟ್ಗಳು ಲಾಂಚ್ ಆದಾಗ ಅವುಗಳನ್ನ ಅನ್ಬಾಕ್ಸಿಂಗ್ ಮಾಡೋದಿರ್ಬೋದು, ಅವುಗಳನ್ನ ರಿವ್ಯೂ ಮಾಡೋದಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ತಗೊಂಡು ಒಂದು ಆನ್ಲೈನ್ ನಲ್ಲಿ ಪ್ರಮೋಟ್ ಮಾಡೋದಿರ್ಬೋದು, ಇವುಗಳನ್ನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಟೆಕ್ ಲಾಗ್ ಅಂತಾನೆ ಕರಿಬೋದು. ಐದನೇದು ಬರುತ್ತೆ ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್ ಲಾಗ್. ಇದೊಂದು ಒಳ್ಳೆ ಒಂದು ಡಿಫ್ರೆನ್ಸೇ ತಂದಿದೆ ವಿಲಾಗ್ಗಳಲ್ಲಿ. ಯಾಕಂತಂದ್ರೆ ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್ ಯಾವ ತರ ಆಗಿದೆ ಅಂದ್ರೆ, ಎಷ್ಟೋ ಜನರಿಗೆ ಬೇರೆ ಬೇರೆ ಕಡೆಗೆ ಆ ಕಡೆಗೆ ಹೋಗಿ ಕಲಿಯಕ್ಕಾಗಲ್ಲ ಥಿಂಗ್ಸ್ ಗಳನ್ನ. ಆಮೇಲೆ ಇನ್ಫಾರ್ಮೇಶನ್ ವಿಡಿಯೋನೂ ಆಗ್ಬೋದು. ಎಷ್ಟೋ ಜನರಿಗೆ ಒಂದೊಂದು ವಿಚಾರಗಳು ಗೊತ್ತೇ ಇಲ್ಲ, ಎಷ್ಟೋ ಜನರಿಗೆ ಒಂದೊಂದು ಹಿಸ್ಟ್ರಿಗಳು ಗೊತ್ತಿಲ್ಲ, ಆ ಘಟನೆಗಳು ಗೊತ್ತಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಎಜುಕೇಶನ್ ಲಾಗ್ ನಲ್ಲಿ ಏನಾಗುತ್ತೆ, ಒಂದು ಯಾವುದೋ ಒಂದು ಸ್ಟಡಿ ಟಾಪಿಕ್ ನ ತಗೊಂಡು ಅವುಗಳ ಬಗ್ಗೆ ಡೀಪ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ಲಾಗು ಅಷ್ಟೇ, ಯಾವುದೋ ಒಂದು ಘಟನೆ ತಗೊಂಡು, ಯಾವುದೋ ಒಂದು ಇತಿಹಾಸದಲ್ಲಿರೋ ಘಟನೆಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವುಗಳನ್ನ ತಗೊಂಡು ಅಲ್ಲಿ ಏನಾಯ್ತು, ಹೇಗ್ ನಡೀತು ಅನ್ನೋದನ್ನ ಡೀಪ್ ಆಗಿ ಒಂದು ಡೀಟೇಲ್ಡ್ ಆಗಿ ಒಂದು ವಿವರಣೆ ಕೊಟ್ಬಿಟ್ಟು ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇವುಗಳು ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್ ಅಲ್ಲಿ ಬರ್ತವೆ. ನೆಕ್ಸ್ಟ್ ಬರೋದು ಒಂದು ಫುಡ್ ಮತ್ತೆ ಕುಕ್ಕಿಂಗ್. ಫುಡ್ ಕುಕ್ಕಿಂಗ್ ಅಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಒಂದು ರೆಸಿಪಿ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ಹಲವಾರು ಟೈಪ್ ಆಫ್ ಫುಡ್ಗಳ ರೆಸಿಪಿಗಳು ಬರ್ತವೆ. ಸೊ ಇವುಗಳೆಲ್ಲ ಅವರು ಯಾವ ತರ ಫುಡ್ ಮಾಡ್ತಾರೆ, ಅವುಗಳಿಗೆ ಏನೇನ್ ಬೇಕು, ಮಾಡೋದಕ್ಕೆ ಏನೇನ್ ಬೇಕು, ಅವುಗಳನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಒಂದು ಅಪ್ಲೋಡ್ ಮಾಡೋದಕ್ಕೆ ಫುಡ್ ಮತ್ತೆ ಕುಕ್ಕಿಂಗ್ ಲಾಗ್ ಅಂತಾನೆ ಕರೀತಾರೆ. ಆಮೇಲೆ ಕೊನೆಯದಾಗಿ ಬರೋದು, ನಾನು ಹೇಳಿದ್ದೆ ಅವಾಗ್ಲೇ, ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನು ಅಂತ.
ಸೊ ನಾನು ಒಂದು ಚಿಕ್ಕ ಹಳ್ಳಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಸೊ ಬಂದ ಮೇಲೆ ನಾನು ಇಲ್ಲಿ ನೋಡಿದಾಗ ಅಲ್ಲಿ ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳೇ ಬೇರೆ. ಅಲ್ಲಿರೋ ನಮ್ಮ ಪದ್ಧತಿನೇ ಬೇರೆ, ಅಲ್ಲಿರೋ ನಮ್ಮ ರೂಲ್ಸೇ ಬೇರೆ. ಆದ್ರೆ ಇಲ್ಲಿ ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಸೊ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಪ್ರತಿಯೊಂದು ಏನೇ ಮಾಡೋದಾಗಿರ್ಬೋದು, ಅದನ್ನ ಬೇರೆ ಬೇರೆ ರೀತಿಗಳಲ್ಲಿ ಮಾಡೋದು. ಸೊ ಇಲ್ಲಿರೋ ಆಚಾರ ವಿಚಾರಗಳು, ಇಲ್ಲಿರೋ ಪದ್ಧತಿಗಳು, ಇಲ್ಲಿರೋ ರೂಲ್ಸ್ಗಳನ್ನ ನಮ್ಮೂರಲ್ಲಿರೋ ಅಥವಾ ನನ್ನ ಗೆಳೆಯರಾಗಿರ್ಬೋದು, ನನ್ನ ಕುಟುಂಬದವರಾಗಿರ್ಬೋದು, ಅವರಿಗೆಲ್ಲರಿಗೂ ಹೇಗೆ ತಿಳಿಸೋದು, ಯಾವ ರೀತಿ ಇವುಗಳನ್ನೆಲ್ಲ ತೋರಿಸೋದು ನಾನು ಅಂತ ಒಂದು ಐಡಿಯಾ ಬಂದಾಗ ನನಗೆ ತಲೆಯಲ್ಲಿ ಹೊಳೆದಿದ್ದು, ಯಾಕೆ ನಾನು ವಿಲಾಗ್ ಮಾಡಬಾರ್ದು, ನಾನು ಯಾಕೆ ವಿಲಾಗ್ನ ಸ್ಟಾರ್ಟ್ ಮಾಡಬಾರ್ದು, ವಿಲಾಗ್ ಸ್ಟಾರ್ಟ್ ಮಾಡಿ ಎಲ್ಲದು ಅದು ಇದು ಹೇಗಿದೆ, ಇಲ್ಲಿ ಏನಿದೆ ವಿಚಾರ, ಅದು ಇದನ್ನ ಎಲ್ಲನೂ ತೋರಿಸ್ಬಿಡೋಣ ಅಲ್ಲ ಅಂತ ಅಂದ್ಬಿಟ್ಟು ಒಂದು ತಲೆಗೆ ಬಂತು. ಸೊ ಹಂಗಾಗಿ ನಾನು ವಿಲಾಗ್ ಅನ್ನೋ ಕಾನ್ಸೆಪ್ಟಿಗೆ ಪ್ರಯತ್ನ ಮಾಡಲಿಕ್ಕೆ ಕೈ ಹಾಕಿದ್ದೀನಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ. ಇದರಲ್ಲಿ ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಆಮೇಲೆ ನನ್ನ ಬಗ್ಗೆನೂ ಹೇಳಿದ್ದೀನಿ. ಸೊ ಇನ್ನು ಮುಂದೆ ಒಂದೊಂದಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಏನೇನು ಹೇಗಿದೆ, ಎಲ್ಲಿ ಇರ್ತೀನಿ, ಇಲ್ಲಿಂದ ಹೇಗೆ ನಾನು ಕಾಲೇಜ್ಗೆ ಹೋಗ್ತೀನಿ, ಆಮೇಲೆ ಇಲ್ಲಿ ಊರುಗಳು ಹೇಗಿದ್ದಾವೆ, ಇಲ್ಲಿ ಟ್ರಾವೆಲ್ ಹೇಗಿದೆ, ಆಮೇಲೆ ನಾನು ಬೇರೆ ಬೇರೆ ಪ್ರದೇಶಗಳಿಗೆ ತಿರ್ಗಾಡಕ್ಕೆ ಹೋದಾಗ ಅಲ್ಲಿರೋ ಜನ ಹೇಗೆ, ಅಲ್ಲಿ ಏನೇನು ನಡೀತಾ ಇದೆ, ಅಲ್ಲಿ ಹೇಗಿದೆ ಎಲ್ಲದನ್ನು ನಾನು ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಅಲ್ಲಿ ಹೋದಾಗ ಆ ಸ್ಥಳ ಏನು, ಅದು ಹೇಗೆ ಉಟ್ಕೊಂತು, ಅದೇನು ಎಂತ ಅಂತನೂ ನಾನು ಆದಷ್ಟು ಡೀಪಾಗಿ ವಿಷಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಪ್ರಥಮ ವಿಡಿಯೋ, ಇದಾಗಿತ್ತು ನನ್ನ ಒಂದು ಪ್ರಥಮ ವಿಡಿಯೋ. ನನ್ನ ಈ ಚಾನೆಲ್ ಹೆಸರು ಸ್ಯಾಮ್ ಲಾಗ್ಸ್ ಅಂತ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ತಪ್ಪುಗಳಾದರೂ, ಯಾವುದೇ ತಿದ್ದುಪಡಿಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಆ ಯಾವುದೇ ತಪ್ಪುಗಳು, ತಿದ್ದುಪಡಿಗಳನ್ನು ಮುಂದಿನ ವಿಡಿಯೋದಲ್ಲಿ ರಿಪೀಟ್ ಆಗದೆ ಇರೋಗೆ ನಾನು ನೋಡ್ಕೋತೀನಿ. ಅದ್ರ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ತಂದು ತೋರ್ಸೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಇಂತಿ ನಿಮ್ಮ ಹುಡುಗ ಸಮ್ಮೇತ್.